ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ತಿಂಡಿಗೆ ನಾನು ಪೂರಿ ಮತ್ತು ಬೀಟ್ರೋಟ್ ಪಲ್ಯನ ಕಾಂಬಿನೇಷನಾಗಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಪೂರಿಗೆ ಸಾಗು ಮತ್ತು ಆಲೂಗಡ್ಡೆ ಪಲ್ಯ ಈ ಥರ ಕಾಂಬಿನೇಷನ್ ಮಾಡ್ತಾಯಿದ್ದೆ. ಬಟ್ ಇವತ್ತು ಬೀಟ್ರೋಟ್ ಇತ್ತು ಅಂತೇಳಿ ಬೀಟ್ರೋಟ್ ಪಲ್ಯನ ಕಾಂಬಿನೇಷನಾಗಿ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಪೂರಿ ಕೂಡ ಮಾಡಿ. ನಾನು ಜಾಸ್ತಿ ಮಾಡೋದಿಲ್ಲ, ಮಾಡಿದ್ರೂ 1-2 ತಿಂಗಳು 3 ತಿಂಗಳಿಗೊಂದ್ಸಲ ಈ ಥರ ಮಾಡ್ತೀನಿ. ಸೊ ಇವತ್ತು ಯಾಕೋ ಪೂರಿನೇ ಮಾಡಬೇಕಂತ ಅನ್ನಿಸ್ತಿದ್ದು, ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಇಲ್ಲಿ ನಾನು ಆಶೀರ್ವಾದ್ ಕಂಪ್ನಿಯವ್ರದ್ದು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ನಾನು ಒಂದು ಕಪ್ಪಷ್ಟು ಒಂದು 1/4 kg ಬರುತ್ತೆ ಅಂದ್ಕೊಳ್ಳಿ ಗೋಧಿ ಹಿಟ್ಟು. ಅಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ 100 ಗ್ರಾಮ್ ಅಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಮೈದಾ ಹಿಟ್ಟನ್ನ ಸ್ಕಿಪ್ ಮಾಡ್ಕೊಬೋದು. ಮೈದಾ ಹಿಟ್ಟು ಹಾಕಲೇಬೇಕಂತೇನಿಲ್ಲ, ಬಟ್ ನನಗೆ ಮೈದಾ ಹಿಟ್ಟು ಹಾಕಿದ್ರೇ ನನಗೆ ಇಷ್ಟ ಆಗೋದು. ಅಟ್ಲೀಸ್ಟ್ 1 2 ಸ್ಪೂನ್ ಆದರೂ ಮೈದಾ ಅಂತ ಹಾಕಲೇಬೇಕು. ಆ ಥರ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಈ ಪೂರಿಗೆ ಯಾವುದೇ ಥರ ಸೋಡಾನ ಕೂಡ ನಾನು ಹಾಕ್ತಾಯಿಲ್ಲ. ಕೆಲವರು ಸೋಡಾ ಯೂಸ್ ಮಾಡ್ತಾರೆ, ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ನಾನು ಯೂಸ್ ಮಾಡ್ತಾಯಿಲ್ಲ. ಈಗ ನೋಡಿ, ಇಲ್ಲಿ ನಾನೆಲ್ಲ ಮಿಕ್ಸ್ ಮಾಡಾದಮೇಲೆ ಎಷ್ಟು ಬೇಕು ನೀರು ಅಷ್ಟನ್ನು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಹದವಾಗಿ ಕಲಿಸ್ಕೊತಾ ಇದ್ದೀನಿ. ಈ ಹಿಟ್ಟು ಕಲಿಸುವಾಗ ಪೂರ್ತಿ ಗಟ್ಟಿನೂ ಕಲಿಸ್ಕೊಬಾರ್ದು, ಪೂರ್ತಿ ತೆಳ್ಳವೂ ಕಲಿಸ್ಕೋಬಾರ್ದು. ಈ ಥರ ಸಾಫ್ಟಾಗಿ ಹದವಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ 1-2 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕಿ ಚೆನ್ನಾಗಿ ಈಗ ನಾದ್ಕೊತಾ ಇದ್ದೀನಿ ಹಿಟ್ಟನ್ನು. ನೋಡಿ, ಈ ಹದವಾಗಿ ಸಾಫ್ಟಾಗಿ ಇದ್ದರೆ ಸಾಕಾಗುತ್ತೆ. ಪೂರ್ತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಒತ್ತೋದಕ್ಕೆ ಕಷ್ಟ ಆಗುತ್ತೆ. ಸೊ ಪೂರಿ ಕೂಡ ಉಬ್ಬಿ ಬರಲ್ಲ, ಗಟ್ಟಿ ಥರ ಆಗಿಬಿಡುತ್ತೆ. ಅದು ಸಾಫ್ಟ್ ಹೋಗ್ಬಿಟ್ಟು ನಿಮಗೆ ಕರುಮ್ ಹಪ್ಪಳ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ನೋಡಿ, ಇಷ್ಟು ಸಾಫ್ಟ್ ಇದ್ದರೆ ಸಾಕು. ಈಗ ಇದನ್ನು ಒಂದು 5 ನಿಮಿಷ ರೆಸ್ಟಿಗೆ ಅಂತ ಸೈಡಲ್ಲಿ ಇಡೋಣ. ಅಷ್ಟರಲ್ಲಿ ನಾವಿಲ್ಲಿ ಬೀಟ್ರೋಟ್ ಪಲ್ಯನ ಕೂಡ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ನಾನಿಲ್ಲಿ ಒಂದು ಚಾಪಿಂಗ್ ಬೋರ್ಡನ್ನ ತೊಗೊಂಡಿದ್ದೀನಿ. ಬೀಟ್ರೋಟ್ ಇದ್ದು 2, ಸೊ ಬೀಟ್ರೋಟ್ ಪಲ್ಯನೇ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈಗ ನೀಟಾಗಿ ನಾನಿಲ್ಲಿ ಬೀಟ್ರೋಟ್ ಸಿಪ್ಪೆ ಎಲ್ಲ ನೀಟಾಗಿ ತೊಗೊತಾ ಇದ್ದೀನಿ. ಹಾಗೆಲ್ಲ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಮ್ಮ ಮನೇಲಿ ಅಥವಾ ನಾವು ಊರಲ್ಲಿದ್ವಿ ಅಲ್ವಾ, ಆಗ ನಮ್ಮ ಮನೆಗಳಲ್ಲಿ ಏನು ಮಾಡೋರು ಗೊತ್ತಾ, ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಏನು ಮಾಡ್ತಿದ್ರು ಅಂದರೆ, ಈ ಬೀಟ್ರೋಟ್ ಪಲ್ಯ ಮಾಡ್ತಾರೆ ಅಂದರೆ ನಮ್ಮ ಅಪ್ಪನಿಗೋ ಅಥವಾ ನಮ್ಮ ಚಿಕ್ಕಪ್ಪನಿಗೋ ಕಟ್ ಮಾಡಿ, ಅಥವಾ ನಮ್ಮ ತಾತಂಗೋ ಕಟ್ ಮಾಡಿ, ಇಲ್ಲಾಂದರೆ ತುರ್ಕೊಡಿ ಅಂತ ಕೊಡ್ತಿದ್ರು. ಆ ಟೈಮಲ್ಲೆಲ್ಲ ತುರಿದು ಈ ಕೊಬ್ಬರಿ ತುರಿಯೋದಿರುತ್ತಲ್ಲ, ಇದರಲ್ಲೇ ತುರಿದು ಬೀಟ್ರೋಟ್ ಪಲ್ಯ ಮಾಡಿರೋದು ಜಾಸ್ತಿ. ನಾವು ಅದೇ ಥರನೇ ಜಾಸ್ತಿ ತಿಂದಿರೋದು. ಬಟ್ ಈಗ ಸ್ವಲ್ಪ ಜನ್ರೇಷನ್ ಚೇಂಜ್ ಆಗಿದೆ ಅಲ್ವಾ, ಈಗ ನಾವೆಲ್ಲ ಕಟ್ ಮಾಡಿ ಈ ಥರ ಮಾಡ್ತಾಯಿದ್ದೀವಿ ಅಷ್ಟೇ. ಆಗ ಅವರಿಗೆ ಕೊಟ್ಬಿಡ್ತಿದ್ರು, ಹಿಂಗೆ ತುರ್ಕೊಡಿ, ನಾವೇನಾದ್ರು ಒಂದು ಮಾಡ್ತಿರ್ತೀವಿ ಅಂತ. ಬಟ್ ಈಗ ನಾವು ನಮ್ಮ ಪಾಡಿಗೆ ನಾವು ಈ ಥರ ಕಟ್ ಮಾಡಿ ಸಣ್ಣಕ್ಕೆ ಇದು ಮಾಡ್ಕೊತೀವಿ. ಈಗ ಸಿಪ್ಪೆ ಎಲ್ಲ ತೆಗೆದಾಯಿತು. ನಾನು ನೋಡಿ ಇಲ್ಲಿ ಸಣ್ಣಕ್ಕೆ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಹಿಂಗೆ ಸ್ಲೈಸ್ ಮಾಡ್ತಾಯಿದ್ದೀನಿ ಅಂತೇಳಿದ್ರೆ, ನಮ್ಮ ಮನೇಲಿ ವೆಜಿಟೇಬಲ್ ಕಟರ್ ಇದೆ. ಸೊ ಅದನ್ನು ತೊಗೊಂಡು ತುಂಬ ವರ್ಷ ಆಯಿತು, ಬಟ್ ತುಂಬ ಚೆನ್ನಾಗಿ ಬಾಳಿಕೆನೂ ಬಂದಿದೆ. ಸೊ ಕಟರ್ ಇರುವಾಗ ಸುಮ್ಮನೆ ಕೈಯಲ್ಲಿ ಕಟ್ ಮಾಡಿಕೊಂಡು ಲೇಟ್ ಮಾಡ್ಕೊಳ್ಳೋದೇಕೆ, ಟೈಮ್ ಬೇಗ ಹಿಡಿಯುತ್ತಲ್ವ, ಟೈಮ್ ಸಾಲ್ಟೇಜ್ ಆಗೋದು ಇರಲ್ಲ, ಏನಿರಲ್ಲ, ಬೇಗನೂ ಮುಗೀತಲ್ವ ಅಂತೇಳಿ ನೋಡಿ ಈ ಥರ ಕಟ್ ಮಾಡ್ಕೊತಿದ್ದೆ. ನಾನು ಸ್ವಲ್ಪ ಇಲ್ಲಿ ದೊಡ್ಡ ಪೀಸ್ ಮಾಡಿಬಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಪ್ರೆಸ್ ಮಾಡಿ ಕಟ್ ಮಾಡಬೇಕಾಯಿತು. ಆಮೇಲೆ ಮತ್ತೆ ನಾನಿಲ್ಲಿ ದೊಡ್ಡ ಪೀಸ್ನ 2 ಪೀಸ್ ಮಾಡ್ಕೊಂಡು, ಒಂದೊಂದು ದೊಡ್ಡ ಪೀಸ್ ಇತ್ತಲ್ಲ, ಅದನ್ನು 2 ಪೀಸ್ ಮಾಡಿಕೊಂಡೆ. ನೋಡಿ ಈ ಥರ ಬೇಗನೆ ಕಟ್ ಆಯಿತು. ಸೊ ಈಗ ಈ ಥರ ಟೈಮ್ ಕೂಡ ಸೇವ್ ಮಾಡ್ಕೊಬೋದು. ಇತ್ತು ಅಂದರೆ ನೀವು ವೆಜಿಟೇಬಲ್ ಕಟರ್ನ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ನಾರ್ಮಲಾಗಿ ಕೈಯಲ್ಲೇ ಕಟ್ ಮಾಡ್ಬೋದು. ನಾವು ಮೊದಲೆಲ್ಲ ಕೈಯಲ್ಲಿ ಕಟ್ ಮಾಡ್ತಿದ್ವಿ. ಸೊ ಇವಾಗ ಇದೆಯಲ್ಲ, ಇರೋದನ್ನ ಯಾಕೆ ಯೂಸ್ ಮಾಡಬಾರ್ದು ಅಂತ ಹೇಳಿ ನಾನು ವೆಜಿಟೇಬಲ್ ಕಟರ್ನ ತೊಗೊಂಡಿದ್ದೀನಿ ಅಷ್ಟೇ. ಅದಾದ ನಂತರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ದಪ್ಪ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ಆ ಈರುಳ್ಳಿನೂ ಕೂಡ ನಾನಿಲ್ಲಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದರ ಜೊತೆಗೆ ನಾನಿಲ್ಲಿ ಖಾರಕ್ಕೆ ಅಂತ ಹೇಳಿ ಒಂದು 6-7 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ನೀವು ಖಾರಕ್ಕೆ ತಕ್ಕಂತೆ ತೊಗೊಳ್ಳಿ. ಬೀಟ್ರೂಟು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಮೆಣಸಿನ್ಕಾಯಿನ ಜಾಸ್ತಿ ತೊಗೊಂಡಿದ್ದೀನಿ. ಈ ಸ್ವಲ್ಪ ಸಿಹಿ ಥರ ಇದ್ದರೆ ತಿಂತಾರೆ ಅನ್ನೋರಿಗೆ ಖಾರ ಜಾಸ್ತಿ ಅವಶ್ಯಕತೆ ಇರೋಲ್ಲ. ಬಟ್ ನನಗಂತೂ ಸ್ವೀಟ್ ಇಷ್ಟ ಆಗಲ್ಲ, ಖಾರ ಜಾಸ್ತಿ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಖಾರವಾಗಿರಲಿ ಅಂತೇಳಿ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಕರಿಬೇವು ತೊಗೊಂಡಿದ್ದೀನಿ, ಒಂದು ಕಡ್ಡಿಯಷ್ಟು. ಒಗ್ಗರಣೆಗೆ ಕಡಲೆಬೇಳೆ, ಸಾಸಿವೆ, ಜೀರಿಗೆ ಇದ್ದೇ ಇರುತ್ತೆ. ಅದಾದಮೇಲೆ ನಾನು ಇಲ್ಲಿ 3 ಸ್ಪೂನಷ್ಟು ತೆಂಗಿನ ತುರಿನ, ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ಕೊಬ್ಬರಿ ಇತ್ತು ಅಂದರೆ ಕೊಬ್ಬರಿನೂ ಕೂಡ ಹಾಕೊಬೋದು. ತೆಂಗಿನ ತುರಿನೇ ಹಾಕಬೇಕಂತ ಏನಿಲ್ಲ.
ಅದಾದ ನಂತರ ನಾನಿಲ್ಲಿ ಒಗ್ಗರಣೆಗೆ ಅಂತೇಳಿ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಕೆಲವರು ಜೀರಿಗೆನ ಜಾಸ್ತಿ ಒಗ್ಗರಣೆಗೆ ಯೂಸ್ ಮಾಡಲ್ಲ. ನಾನಂತೂ ತುಂಬ ಅಡುಗೆಗಳಿಗೆ ಜೀರಿಗೆ ಹಾಕ್ತೀನಿ. ಕೆಲವೊಂದು ಅಡುಗೆಗಳಿಗೆ ಮಾತ್ರ ಜೀರಿಗೆ ಯೂಸ್ ಮಾಡಲ್ಲ. ನೀವು ಬೇಕಿದ್ರೆ ಜೀರಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕಲೇಬೇಕಂತ ಏನಿಲ್ಲ, ಬಟ್ ಹಾಕಿದ್ರೆ ನಮಗೆ ಒಳ್ಳೆಯದು. ಜೀರ್ಣಶಕ್ತಿಗೂ ಕೂಡ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಜೀರಿಗೆ. ಅದಾದಮೇಲೆ ಕಡಲೆಬೇಳೆನ ಹಾಕ್ಕೊಂಡು ಕಲರ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡುವಾಗ ಹುಷಾರಾಗಿ ಫ್ರೈ ಮಾಡಿ. ಏನಕ್ಕೆ ಅಂದರೆ ಕಾದಿರೋ ಎಣ್ಣೆಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅದರಲ್ಲಿರೋ ಬೀಜಗಳು ಎಣ್ಣೆಗೆ ಸಿಡಿತಾ ಇರ್ತವೆ. ಹಾಗೇನಾಗುತ್ತೆ, ಮುಖಕ್ಕೋ ಅಥವಾ ಕಣ್ಣಿಗೋ ಎಗರಿದ್ರೆ ನಮಗೆ ಪ್ರಾಬ್ಲಮ್ ಅಲ್ವಾ. ಸೊ ನೋಡಿಕೊಂಡು ಹುಷಾರಾಗಿ ಅಡುಗೆ ಮಾಡಿ. ಈರುಳ್ಳಿನ ಹಾಕ್ಕೊಂಡು ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಾದ್ಮೇಲೆ ಸಣ್ಣಗೆ ಹೆಚ್ಕೊಂಡಿರೋ ಅಂಥ ಬೀಟ್ರೋಟ್ನ ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಬೀಟ್ರೋಟ್ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದ್ಸಲಿ ಒಗ್ಗರಣೆಗೆ ಹಾಕಿದ್ನಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಮಿಶ್ರಣಕ್ಕೆ. ಆದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೊಂದು ಟೈಮಲ್ಲಿ ಉಪ್ಪು ಜಾಸ್ತಿ ಆಗುತ್ತೆ, ಒಂದೊಂದು ಟೈಮಲ್ಲಿ ಕಮ್ಮಿನೂ ಆಗುತ್ತೆ. ಕಮ್ಮಿ ಆದರೆ ನಾವು ಉಪ್ಪು ಹಾಕ್ಕೊಬೋದು, ಜಾಸ್ತಿ ಆದರೆ ನೀರು ಹಾಕೋದಕ್ಕಾಗಲ್ಲ. ಸೊ ಟೇಸ್ಟ್ ಹೋಗ್ಬಿಡುತ್ತೆ. ಸೊ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಸೊ ಈಗ ನೋಡಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನಾನು ಒಂದು ಗ್ಲಾಸ್ ತೋರಿಸ್ತಾ ಇದ್ದೀನಿ ನೋಡಿ, ಅದರಲ್ಲಿ ಒಂದು 1/4 ಲೋಟದಷ್ಟು ನೀರಿದೆ. ನೀರನ್ನ ನಾನಿಲ್ಲಿ ಬೀಟ್ರೋಟ್ ಬೇಯೋದಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ. ಅದರಲ್ಲೂ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿದ್ದೀನಿ. ನಾವು ತುರ್ದು ಹಾಕೋದಾಗಿದ್ದರೆ ನೀರು ಅವಶ್ಯಕತೆ ಇರಲಿಲ್ಲ, ಬೆಂದೋಗ್ಬಿಡೋದು. ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋದು ಅಲ್ವ, ಬೆಂದೋಗ್ಬಿಡ್ತಿತ್ತು. ಬಟ್ ನಾವು ಇದಕ್ಕೆ ಕಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಬೇಯಿಸೋದಕ್ಕೆ ನೀರು ಹಾಕಬೇಕು. ಅದರಲ್ಲಿ ನೋಡಿ ಇನ್ನೂ ಸ್ವಲ್ಪ ಉಳಿಸಿದ್ದೀನಿ ಅಲ್ವ, ಇನ್ನೂ ಇಷ್ಟು ಉಳಿಸ್ಕೊಂಡಿದ್ದೀನಿ ನೀರನ್ನು. ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ಬೇಯಿಸ್ಕೊಳ್ಳಿ. ಈಗ ಒಂದು 70% ಬೆಂದಿದೆ ಅಂದಾಗ ನಾನಿಲ್ಲಿ ತೆಂಗಿನ ತುರಿನ ಹಾಕ್ಕೊತೀನಿ. ತೆಂಗಿನ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೀವು ತೆಂಗಿನ ತುರಿನೇ ಹಾಕಬೇಕಂತೇನಿಲ್ಲ. ಕೊಬ್ಬರಿ ಇತ್ತು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಕಾಯಿ ತುರಿ ಇತ್ತು ಅಂದರೆ ಅದನ್ನು ಕೂಡ ನೀವು ಹಾಕ್ಕೊಬೋದು. ಈಗ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಬೆಂದಿದೆ ಅಂತ ಅನಿಸ್ದಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಫೈನಲ್ ಮುಗೀತು ಅಲ್ವಾ ಪಲ್ಯ ಮಾಡಿ. ಕೊತ್ತಂಬರಿ ಸೊಪ್ಪು ನಾವು ಯಾವುದೇ ಅಡುಗೆ ಮಾಡಿದ್ರೂ ಕೂಡ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ಲಾಸ್ಟಲ್ಲಿ ಅಂದರೆ ಆ ಅಡುಗೆ ಮುಗ್ದಿದೆ ಅಂತಲೇ ಅರ್ಥ. ಈಗ ನೋಡಿ ಪಲ್ಯನ ಸೈಡ್ಗಿಟ್ಟು ಈಗ ಪೂರಿಗೆ ಹಿಟ್ಟನ್ನು ಲಟ್ಟಿಸ್ಕೊಳ್ಳೋಣ. ನೋಡಿ ಹಿಟ್ಟನ್ನು ನಾನು ಈಗಲೂ ಕೂಡ ಚೆನ್ನಾಗಿ ನಾದ್ಕೊಂಡು ಎಣ್ಣೆ ಸವರಿ ತೊಗೊತಾ ಇದ್ದೀನಿ. ನಿಮಗೆ ಯಾವ್ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲೇ ನೀವು ನೀಟಾಗಿ ಸಣ್ಣಗೆ ರೌಂಡ್ಗೆ ಉಂಡೆನ ಮಾಡ್ಕೊಳ್ಳಿ. ನಾನು ಈ ಪೂರಿ ಲಟ್ಸೋದಕ್ಕಿಂತ ಮುಂಚೆ ಈ ಸಜ್ಜೆನ ಪೂರ್ತಿ ನಾನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಏನು ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ ಹಿಂಗೆ ಮಾಡ್ಕೊಂಡಿದ್ದೀರಾ ಅಂತೇಳಿ. ನೋಡಿ ಈಗ ಕಂಪ್ಲೀಟ್ ಎಲ್ಲ ಪೂರಿಗಳನ್ನೂ ಲಟ್ಟಿಸ್ಕೊಂಡಿದ್ದೀನಿ ಉಂಡೆಗಳನ್ನ ನಾನು. ನೀವು ಲಟ್ಟಿಸುವಾಗ ಅಷ್ಟೇ ಯಾವುದನ್ನು ಕೂಡ ಒಂದು ತೆಳ್ಳಗೆ ಮಾಡಿಕೊಂಡು ಒಂದು ದಪ್ಪಕ್ಕೆ ಮಾಡಿಕೊಂಡು ಲಟ್ಸೋಕೆ ಹೋಗ್ಬೇಡಿ. ಈ ಕಡೆ ಪೂರ್ತಿ ತೆಳ್ಳನೂ ಮಾಡ್ಕೊಬೇಡಿ, ಪೂರ್ತಿ ಮಂದನೂ ಮಾಡ್ಕೊಬೇಡಿ. ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ. ನಾವು ಎಣ್ಣೆ ಕಾದಿರೋ ಎಣ್ಣೆಗೆ ಪೂರಿ ಹಾಕಿದ್ರೆ ನೀಟಾಗಿ ಪೂರಿ ಉಬ್ಬಿ ಬರಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಪೂರಿ ಎಣ್ಣೆಗೆ ಹಾಕಿದೆ ಎಷ್ಟು ನೀಟಾಗಿ ಉಬ್ಬಿ ಬರ್ತಾಯಿದೆ. ಕೆಲವರು ಸೋಡಾ ಹಾಕ್ತಾರೆ, ಏನಕ್ಕೆ ಅಂದರೆ ಪೂರಿ ಉಬ್ಬಲ್ಲ ಅನ್ನೋ ಕಾರಣಕ್ಕೆ ಕೆಲವರು ಸೋಡಾ ಹಾಕ್ತಾರೆ. ಬಟ್ ನೀವೇ ನೋಡಿದ್ದೀರ, ನಾನು ಯಾವುದೇ ಥರ ಸೋಡಾನ ಹಾಕಿಲ್ಲ. ಬಟ್ ಆದರೂ ಪೂರಿ ಇಷ್ಟು ನೀಟಾಗಿ ಉಬ್ಬಿ ಬರ್ತಾಯಿದೆ. ಇದೊಂದೇ ಪೂರಿ ಅಲ್ಲ, ನಾನು ಹಾಕಿರೋ ಪ್ರತಿಯೊಂದು ಪೂರಿನೂ ಕೂಡ ನಾನು ಎಷ್ಟು ಪೂರಿ ಎಣ್ಣೆಲಿ ಕರೆದಿದ್ದೀನಿ ಅಷ್ಟು ಪೂರಿಗಳು ನೀಟಾಗಿ ಉಬ್ಬಿ ಕೂಡ ಬಂದಿದೆ. ಎಣ್ಣೆಗೆ ಹಾಕಿದ ತಕ್ಷಣ ನೀಟಾಗಿ ನಾವು ಸೌಟ್ ಆಡಿಸಿಲ್ಲ ಅಂದ್ರೂ, ಆ ಜಾಲರಿಗೆ ಆಡಿಸಿಲ್ಲ ಅಂದ್ರೂ ಅದಷ್ಟಕ್ಕದೇ ನೀಟಾಗಿ ಉಬ್ಬಿ ಬರಬೇಕು ಪೂರಿ. ಆ ಥರ ಹಿಟ್ಟನ್ನು ನೀಟಾಗಿ ನಾದ್ಕೊಂಡು ನಾವು ಲಟ್ಟಿಸ್ಕೊಂಡು ಹಾಕಿದ್ರೆ ಪೂರಿಗೆ ಸೋಡಾ ಹಾಕೋ ಅವಶ್ಯಕತೆಯೇ ಇರಲ್ಲ. ನೋಡಿ ಈಗ ನೆಕ್ಸ್ಟ್ ಇನ್ನೊಂದು ಪೂರಿ ಹಾಕ್ತಾಯಿದ್ದೀನಿ. ನಾನು ಅದನ್ನು ಟಚ್ಚೇ ಮಾಡಲ್ಲ, ಬಟ್ ಅದು ಅಷ್ಟು ನೀಟಾಗಿ ಉಬ್ಬಿ ಬರುತ್ತೆ. ನೋಡಿ ಈ ಥರ ಉಬ್ಬಿ ಬರಬೇಕು ಪೂರಿ. ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಅಲ್ವಾ. ಈ ಥರ ನಾನೀಗ ಎಲ್ಲ ಪೂರಿಗಳನ್ನೂ ಕೂಡ ಸೇಮ್ ಅದೇ ಥರ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ನಿಮ್ಮೆಲ್ರಿಗೂ ಕೂಡ ನಿಜವಾಗ್ಲೂ ಲೈಕ್ ಮಾಡ್ತೀರಾ, ಕೆಲವರು ಕಮೆಂಟ್ ಕೂಡ ಮಾಡ್ತೀರಾ. ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ ಯು ಮಾತ್ರ ಹೇಳೋಕ್ಕೆ ಸಾಧ್ಯ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಲೈಕ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚಿನ ವೆರೈಟೀಸ್ ಅಡುಗೆನ ಮಾಡಿ ಅಥವಾ ವೀಡಿಯೋಸ್ನ ಮಾಡಿ ಹಾಕೋಕ್ಕೆ ನನಗೂ ಖುಷಿಯಾಗುತ್ತೆ, ನನಗೂ ಇನ್ನೂ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಎನಿವೇಸ್ ನಿಮಗೆಲ್ರಿಗೂ ನಾನು
ಥ್ಯಾಂಕ್ಸ್ ಅಂತ ಯಾವಾಗಲೂ ಹೇಳ್ತಿರ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಎಂಡಿಂಗಲ್ಲಿ ನಾನು ವಿಡಿಯೋ ಎಂಡ್ ಆಗ್ತಿದೆ ಅಂದಾಗ ಪ್ರತಿಯೊಬ್ಬರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಿರ್ತೀನಿ. ಅದು ವ್ಯೂವರ್ಸ್ಗಾಗಿರ್ಬೋದು, ಲೈಕ್ ಮಾಡಿರೋರ್ಗಾಗಿರ್ಬೋದು, ಕಮೆಂಟರ್ಗಾಗಿರ್ಬೋದು, ಸಬ್ಸ್ಕ್ರೈಬರ್ಸ್ಗಾಗಿರ್ಬೋದು, ಎಲ್ಲರಿಗೂ ಹೇಳ್ತೀನಿ. ಸೊ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ನೋಡ್ತೀರಾ. ಹಾಗೆ ಮತ್ತೆ ಹೊಸೊಬ್ರು ಯಾರೆಲ್ಲ ನೋಡೋದಕ್ಕೆ ಅಂತ ಓಪನ್ ಮಾಡಿರ್ತೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ